ನಮಸ್ತೆ ಎಲ್ಲರಿಗೂ ವಿಶಾಲು ರೆಸಿಪಿಗೆ ಸ್ವಾಗತ. ನಾನು ಇವತ್ತು ಟೇಸ್ಟಿಯಾಗಿರುವಂತಹ ಕಬಾಬ್ನ ಮಾಡ್ತಾ ಇದ್ದೀನಿ. ಇದು ಬೆಳ್ಳುಳ್ಳಿ ಕಬಾಬು ಮಾಡ್ತಾ ಇರೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ತುಂಬಾ ಚೆನ್ನಾಗಿರುತ್ತೆ. ಈ ಥರ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಬನ್ನಿ ಯಾವ ಥರ ಮಾಡೋದು, ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡೋದು ಅಂತ ನೋಡೋಣ. ಇಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಇಷ್ಟು ಶುಂಠಿ, ಲವಂಗ, 2 ಪೀಸ್ ಚಕ್ಕಿನ ತೊಗೊಂಡಿದ್ದೀನಿ. ನೋಡಿ ಇವಾಗ ಇದಿಷ್ಟು ನಾನು ಮಿಕ್ಸರ್ಗೆ ಹಾಕ್ತಾಯಿದ್ದೀನಿ. ಇದಕ್ಕೆ ನೀರು ಹಾಕಬಾರ್ದು, ನೀರು ಹಾಕದೇ ಇದನ್ನು ಪೇಸ್ಟ್ ಮಾಡ್ಕೋಬೇಕು. ನೋಡಿ ಸ್ವಲ್ಪನೂ ನೀರು ಹಾಕಲೇಬಾರ್ದು. ಇವಾಗ 1/2 kg ಆಗುವಷ್ಟು ಚಿಕನ್ನ ತೊಗೊಂಡಿದ್ದೀನಿ, ವಾಶ್ ಮಾಡಿ ತೊಗೊಂಡಿದ್ದೀನಿ. ಇವಾಗ ನೋಡಿ ನಾನು ಒಂದು ಸಣ್ಣ ಬೌಲಿಂದ 1 ಬೌಲ್ ಆಗೋಷ್ಟು ಗಟ್ಟಿ ಮೊಸರನ್ನ ಹಾಕ್ತಾಯಿದ್ದೀನಿ, ನೀರು ಇರಬಾರ್ದು. ಇವಾಗ ಕಸೂರಿ ಮೆಂತ್ಯನ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಕ್ರಷ್ ಮಾಡ್ಕೋಬೇಕು, ಆಗ ಮಾತ್ರ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಚೆನ್ನಾಗಿ ಅದನ್ನು ಕ್ರಷ್ ಮಾಡಿಕೊಂಡು ಹಾಕ್ಕೋಬೇಕು. ಇವಾಗ 2 ಎಗ್ಗನ್ನು ತೊಗೊಂಡಿದ್ದೀನಿ, ಒಡೆದು ಹಾಕ್ತಾಯಿದ್ದೀನಿ. ನೋಡಿ ವೈಟು ಮತ್ತು ಯೆಲ್ಲೋ 2 ಸೇರಿ ಹಾಕಿ. ನಿಮಗೆ ಎಲ್ಲೋ ಇಷ್ಟ ಇಲ್ಲ ಅಂದರೆ ಸಪ್ರೇಟ್ ತೆಗೆದು ಹಾಕ್ಕೋಬೋದು. ಇವಾಗ ನೋಡಿ ರುಬ್ಬಿರುವಂಥ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಪೇಸ್ಟ್ ಮಾಡುವಾಗ ಸ್ವಲ್ಪನೂ ನೀರು ಹಾಕಬಾರ್ದು. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಜೀರಾ ಪೌಡರ್, ಧನಿಯಾ ಪೌಡರ್ ಮತ್ತು ಪೆಪ್ಪರ್ ಪೌಡರ್ನ ಹಾಕ್ತಾಯಿದ್ದೀನಿ 1 ಸ್ಪೂನು. ಪೆಪ್ಪರ್ ಪೌಡರ್ನ 1/2 ಸ್ಪೂನನ್ನು ಹಾಕಿರೋದು. ಧನಿಯಾ ಪೌಡರ್ ಮತ್ತು ಜೀರಾ ಪೌಡರ್ನ 1 ಸ್ಪೂನನ್ನ ಹಾಕಿದ್ದೀನಿ. ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಕಾರ್ನ್ಫ್ಲವರ್ನ ಹಾಕ್ತಾಯಿದ್ದೀನಿ. ಇವಾಗ ನೋಡಿ 1-2 ರಿಂದ 3 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲವರ್ನ ಹಾಕ್ಕೊಳ್ಳಿ. ನೋಡಿ ಸ್ವಲ್ಪನೂ ನೀರನ್ನು ಆ್ಯಡ್ ಮಾಡಬೇಡಿ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ನೋಡಿ ಇದನ್ನು 1/2 ಅವರ್ ಅಥವಾ 1 ಅವರು ಈ ಥರ ರೆಸ್ಟ್ ಮಾಡಲಿಟ್ರೆ ಆಯಿತು. ಇವಾಗ ನೋಡಿ ನಾನು 1 ಅವರ್ ಅದು ಇಟ್ಟಿದ್ದೀನಿ. ನೋಡಿ ಆದಷ್ಟು ಗಟ್ಟಿ ಮೊಸರನ್ನು ಯೂಸ್ ಮಾಡ್ಕೊಳ್ಳಿ. ನೋಡಿ ಅದೇ ನೀರು ಬಿಡುತ್ತೆ, ಹಾಗಾಗಿ ಯಾವುದೇ ಕಾರಣಕ್ಕೂ ಪೇಸ್ಟ್ ಮಾಡುವಾಗ ನೀರನ್ನು ಹಾಕಕ್ಕೆ ಹೋಗಬೇಡಿ. ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಅದನ್ನು ಮತ್ತಷ್ಟು. ಇವಾಗ ಎಣ್ಣೆ ಕಾದಿದೆ. ನೋಡಿ ಇವಾಗ ಒಂದೊಂದನ್ನೇ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ತೆಳ್ಳಗಾಗಿರುತ್ತೆ. 1 ಅವರ್ ಆದ ನಂತರ ಅದನ್ನು ಪ್ರತಿ ಸಲನೂ ಮಿಕ್ಸ್ ಮಾಡಿ ಹಾಕಬೇಕಾಗುತ್ತೆ. ಒಂದೊಂದು ಪೀಸಿಗೂ ಒಮ್ಮೊಮ್ಮೆ ಮಿಕ್ಸ್ ಮಾಡಿ ಹಾಕಿ. ಆಗ ಮಾತ್ರ ಕರೆಕ್ಟಾಗಿ ಮಸಾಲೆ ಅದು ಮಿಕ್ಸ್ ಆಗುತ್ತೆ ಪೀಸಿಗೆ. ನೋಡಿ ಈ ಥರ ಕರೆಕ್ಟಾಗಿ ಹಾಕ್ಕೊಳ್ಳಿ. ನೋಡಿ ಮೇಲೆ ಸ್ವಲ್ಪ ಬೇಕಂದರೆ ಮೇಲೆ ಸ್ವಲ್ಪ ಉಳಿದಿರುವಂಥ ಪೇಸ್ಟನ್ನು ಈ ಥರ ಹಾಕ್ಕೊಳ್ಳಿ. ಸೈಡ್ ಉಳಿದಿರುವಂಥ ಪೇಸ್ಟನ್ನು ಈ ಥರ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಇದನ್ನು ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಥರ ಮಾಡಿ ನೋಡಿ. ಬೆಳ್ಳುಳ್ಳಿ ಕಬಾಬ್ನ ಮನೆಯಲ್ಲೇ ಎಲ್ಲ ಸುಲಭವಾಗಿ ಮನೆಯಲ್ಲೇ ಇರುತ್ತೆ. ಎಲ್ಲೂ ಔಟ್ಸೈಡಿಂದ ಏನೂ ತರೋದು ಬೇಡ, ಮನೆಯಲ್ಲೇ ಎಲ್ಲ ಇರುತ್ತೆ. ಅದನ್ನು ಹಾಕಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಕಾಮನ್ ಆಗಿ ಎಲ್ಲರ ಮನೆಯಲ್ಲೂ ಇವು ಇದ್ದೇ ಇರುತ್ತವೆ, ಪ್ರತಿಯೊಂದು ಸಾಮಾನ. ಇವಾಗ ರೆಡಿಮೇಡ್ ಪೌಡರ್ ತಂದು ಮಾಡೋಕ್ಕಿಂತ ಈ ಥರ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಟೇಸ್ಟಿಯಾಗಿ ಮಾಡ್ಕೋಬೋದು. ನೀವು ಬೆಳ್ಳುಳ್ಳಿ ಕಬಾಬ್ ಬೇಡ ಅಂದರೆ ನೀವು ರೆಡ್ ಚಿಲ್ಲಿ ಪೌಡರ್ನ ಯೂಸ್ ಮಾಡಿಕೊಂಡು ಬೆಳ್ಳುಳ್ಳಿ ಎಷ್ಟು ಬೇಕೋ ಸ್ವಲ್ಪನ ಹಾಕ್ಕೊಂಡು ನಾವು ಕಾಮನ್ ಹೇಗೆ ಮಾಡ್ತೇವೆ ಆ ಥರನ ಕಬಾಬ್ನ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ತುಂಬಾ ಟೇಸ್ಟಿಯಾಗಿರುತ್ತೆ. ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ ಮಸಾಲೆ ಎಲ್ಲೂ ಒಳಗೆ ಹೋಗೋದೇನೇ ಇಲ್ಲ, ಎಷ್ಟು ಚೆನ್ನಾಗಿ ಇರ್ಕೊಂಡಿರುತ್ತೆ. ಇವಾಗ ನೋಡಿ ಚೆನ್ನಾಗಿ ಫ್ರೈ ಆದ ನಂತರ ನಾನು ಕರಿಬೇವನ್ನ ಹಾಕ್ತಾಯಿದ್ದೀನಿ. ಈ ಥರ ಕರಿಬೇವು ಹಾಕಿ ಫ್ರೈ ಮಾಡ್ಕೊಳ್ಳಿ, ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಕರೆಕ್ಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಇದನ್ನು ಕರಿಬೇವನ್ನ ಲಾಸ್ಟ್ ಬ್ಯಾಚಲ್ಲಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಇವಾಗ ಫ್ರೈ ಆಗಿದೆ, ತೆಗಿತಾ ಇದ್ದೀನಿ. ತುಂಬಾ ಈಸಿ ಇದೆ ಮಾಡೋದು, ತುಂಬ ಟೇಸ್ಟಿಯಾಗೂ ಇರುತ್ತೆ. ಇವಾಗ
ಟೇಸ್ಟಿಯಾಗಿರುವಂಥ ಬೆಳ್ಳುಳ್ಳಿ ಕಬಾಬ್ ರೆಡಿಯಾಗಿದೆ. ನೀವು ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸನ್ನ ಯೂಸ್ ಮಾಡಿಕೊಂಡು ಟೇಸ್ಟಿಯಾಗಿ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಚೆನ್ನಾಗಿ ಬೆಂದಿರುತ್ತೆ. ನೋಡಿ ಈ ಥರ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇದೇ ಮೊದಲ ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.